ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿ ಭವಿಷ್ಯ 2025 ಜೂನ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹ ರಾಶಿಯವರು, ನಿಮ್ಮ ಆರ್ಥಿಕ ಸ್ಥಿತಿ, ಕುಟುಂಬ ಜೀವನ, ವ್ಯಾಪಾರ ವ್ಯವಹಾರ, ನಿಮ್ಮ ಪ್ರೇಮ ಜೀವನ, ನಿಮ್ಮ ಆರೋಗ್ಯ, ಇದರಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಭಯಂಕರ ಘಟನೆಗಳು ನಡೀಬಹುದು, ಅದರ ಬಗ್ಗೆ ಮುನ್ಸೂಚನೆಯನ್ನು ತಿಳಿಸ್ಕೊಡ್ತೀನಿ. ಈ ಸಮಸ್ಯೆಗಳು ಕಷ್ಟಗಳಿಗೆ ಕೂಡ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರೂ ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ, ಸಮಸ್ಯೆಗಳು, ಅಡೆತಡೆಗಳು, ವಿಳಂಬಗಳಿಗೆ ಒಂದು ಪುಲಿ ಸ್ಟಾಪ್ ಇಡ್ಬೋದು ಅಂತಲೇ ಹೇಳ್ಬೋದು. ಈ ಪರಿಹಾರಗಳನ್ನು ಮಾಡುವುದರಿಂದ 100% ನಿಮ್ಮ ಜೀವನದಲ್ಲಿ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ನನ್ನ ಚಾನಲ್ ಇನ್ಫಾಮೀಡಿಯಾನ, ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದನೂ ಕೂಡ ಅವರು ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತಾರೆ. ಸ್ನೇಹಿತರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸ್ನೇಹಿತರೆ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ತಡೋದು ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸಿಂಹ ರಾಶಿ ಭವಿಷ್ಯ 2025 ಸಿಂಹ ರಾಶಿಯವರ 2025ರ ವೃತ್ತಿ ಜಾತಕವು ಬಹಳ ಅನುಕೂಲಕರ ಅಂತಲೇ ಹೇಳ್ಬೋದು. ಯಶಸ್ಸಿನ ಹಾದಿಗಳು ಮತ್ತು ಹೊಸ ಅವಕಾಶಗಳನ್ನು ಬಹಿರಂಗಪಡಿಸುತ್ತದೆ. ಸವಾಲುಗಳನ್ನು ಎದುರಿಸಿ ಮತ್ತು ನಿಮ್ಮ ಕನಸುಗಳನ್ನು ಸಾಧಿಸಿ ನಿಮ್ಮ ಸಾಮರ್ಥ್ಯವನ್ನು ಈಗಾಗಲೇ ಅನ್ಲಾಕ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗಿದ್ರೆ ವೃತ್ತಿ ಮತ್ತು ವೃತ್ತಿಪರ ಜೀವನದ ಬಗ್ಗೆ ಹೇಳುವುದಾದರೆ, ಸಿಂಹ ರಾಶಿಯವರು ಈ ತಿಂಗಳು ತುಂಬ ಶ್ರಮಶೀಲರು ಮತ್ತು ಗಮನ ಹರಿಸುವ ವ್ಯಕ್ತಿಗಳು ಎಂದು ತಿಳಿದು ಬಂದಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ರಾಜಮನೆತನದ ವ್ಯಕ್ತಿತ್ವವನ್ನು ಹೊಂದಿರುತ್ತೀರಿ ಮತ್ತು ಎಲ್ಲರೂ ನಿಮ್ಮ ಪ್ರಭಾವ ವಲಯದಿಂದ ಪ್ರೇರಿತರಾಗುತ್ತಾರೆ ಮತ್ತು ಮೆಚ್ಚುತ್ತಾರೆ. ನಿಮ್ಮ ದೃಷ್ಟಿ ಮತ್ತು ತಂತ್ರಗಳು ಸ್ಪಷ್ಟವಾಗಿ ಮತ್ತು ನೀವು ಯಾವಾಗಲೂ ಗುರಿ ಇಟ್ಟು ಅದ್ಭುತ ಫಲಿತಾಂಶಗಳನ್ನು ನೀಡಲು ಎದುರು ನೋಡುತ್ತೀರಿ. ಸ್ನೇಹಿತರೆ, ನೀವು ಸಾಮಾನ್ಯವಾಗಿ ತುಂಬ ಸಕ್ರಿಯರಾಗಿರುತ್ತೀರಿ ಮತ್ತು ಯಾವಾಗಲೂ ಅವರೊಳಗೆ ಆಶಾವಾದವನ್ನು ಹೊಂದಿರುತ್ತೀರಿ ಅಂತಲೇ ಹೇಳ್ಬೋದು. ಸಿಂಹ ರಾಶಿಯವರು ತಮ್ಮ ಗುರಿ ಮತ್ತು ಗುರಿಗಳ ಬಗ್ಗೆ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ಆತ್ಮವಿಶ್ವಾಸವುಳ್ಳವರು. ನೀವು ಯಾವಾಗಲೂ ಸ್ವತಂತ್ರರಾಗಿರಲು ಮತ್ತು ನಿಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸಲು ಅನುವು ಮಾಡಿಕೊಳ್ಳುವ ವಾತಾವರಣದಲ್ಲಿ ಬೆಳೆಯುತ್ತೀರಿ. ಸ್ನೇಹಿತರೆ, ನಿಮ್ಮ ವರ್ಚಸ್ವಿ ವ್ಯಕ್ತಿತ್ವವು ಅವರಿಗೆ ಸಂಪರ್ಕ ಸಾಧಿಸಲು ಮತ್ತು ಬಲವಾದ ಮತ್ತು ಆಕರ್ಷಕ ಉಪಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ. ಸಿಂಹ ರಾಶಿ ಭವಿಷ್ಯ 2025ರ ಪ್ರಕಾರ ಈ ವರ್ಷ ಸಿಂಹ ರಾಶಿಯವರಿಗೆ ಅದ್ಭುತ ಅವಕಾಶಗಳು ಮತ್ತು ಅನುಭವಗಳು ದೊರೆಯುತ್ತವೆ. ಹಾಗಿದ್ರೆ 2025 ಜೂನ್ ತಿಂಗಳಲ್ಲಿ ಸಿಂಹ ರಾಶಿಯವರು ನಿಮ್ಮ ವೃತ್ತಿ ಜೀವನದ ಜಾತಕವು ನಿಮಗೆ ಉದ್ಯೋಗದ ಬಗ್ಗೆ ಏನನ್ನು ಊಹಿಸುತ್ತದೆ, ಏನನ್ನು ಸೂಚಿಸುತ್ತದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸಿಂಹ ರಾಶಿ ಭವಿಷ್ಯ 2025ರ ಪ್ರಕಾರ ನೀವು ನಿಮ್ಮ ಉದ್ಯೋಗಗಳಲ್ಲಿ ಸುರಕ್ಷಿತವಾಗಿರುತ್ತೀರಿ ಮತ್ತು ನಿಮ್ಮ ಬೆಳವಣಿಗೆಯ ಬಗ್ಗೆ ಹೆಚ್ಚು ವಿಶ್ವಾಸವನ್ನು ಹೊಂದಿರುತ್ತೀರಿ. ವರ್ಷದ ಮೊದಲಾರ್ಧವು ವ್ಯವಹಾರದಲ್ಲಿರುವವರ ಮೇಲೆ ಸ್ವಲ್ಪ ಒತ್ತಡವನ್ನು ಉಂಟು ಮಾಡಬಹುದು, ಆದರೆ ಜೂನ್ ತಿಂಗಳಲ್ಲಿ ಅಸಾಧಾರಣವಾಗಿ ಕಾಣುತ್ತದೆ ಅಂತಲೇ ಹೇಳ್ಬೋದು. ಈ ವರ್ಷ ಗುರುವು ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮಗೆ ಅನುಕೂಲಕರವಾಗಿರುತ್ತದೆ. ಮತ್ತೊಂದೆಡೆ ಶನಿಯು ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಪ್ರಯತ್ನಗಳು ಮತ್ತು ಬದ್ಧತೆಯನ್ನು ಬೆಂಬಲಿಸುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಸಿಂಹ ರಾಶಿಯವರಿಗೆ 2025 ಜೂನ್ ತಿಂಗಳು ನಿಮ್ಮ ವೃತ್ತಿಪರ ಜೀವನದ ಅತ್ಯಂತ ಪ್ರತಿಫಲದಾಯಕ ವರ್ಷಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಗುರಿಗಳನ್ನು ಆಶಾವಾದದಿಂದ ಸಮೀಪಿಸುತ್ತೀರಿ ಮತ್ತು ಅವುಗಳನ್ನು ಸುಲಭವಾಗಿ ಸಾಧಿಸುತ್ತೀರಿ. ಸ್ನೇಹಿತರೆ, ಇಂದಿನ ಎಲ್ಲ ಪ್ರಯತ್ನಗಳು ಮತ್ತು ಕೆಲಸಗಳು ಈ ವರ್ಷ ಫಲ ನೀಡಲು ಪ್ರಾರಂಭಿಸುತ್ತದೆ. ಅದರಲ್ಲೂ ಜೂನ್ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು. ನೀವು ಯಾವಾಗಲೂ ಕೆಲಸ ಮಾಡಲು ಬಯಸುವ ಕಂಪನಿ ಅಥವಾ ಕಚೇರಿಯಿಂದ ನಿಮಗೆ ಪ್ರಸ್ತಾವನೆ ಸಿಗಬಹುದು. ಸ್ನೇಹಿತರೆ, ನಿಮ್ಮ ಎಲ್ಲ ಮೇಲಧಿಕಾರಿಗಳು ಮತ್ತು ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಪ್ರಭಾವಿತರಾಗುತ್ತಾರೆ. ನಿಮ್ಮ ಸಹೋದ್ಯೋಗಿಗಳು ಮತ್ತು ಅಧೀನ ಅಧಿಕಾರಿಗಳಿಗೆ ನೀವು ಸ್ಫೂರ್ತಿ ನೀಡುತ್ತೀರಿ. ಶತ್ರುಗಳು ನಿಮ್ಮನ್ನು ತೊಂದರೆಗೊಳಿಸಲು ಅಥವಾ ನಿಮ್ಮ ಕೆಲಸ ಅಥವಾ ಖ್ಯಾತಿಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ.
ನಿಮ್ಮ ಕನಸುಗಳನ್ನು ನನಸಾಗಿಸಲು ಈ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ವರ್ಷದಿಂದ ನಿಮ್ಮ ವೃತ್ತಿ ಜೀವನದ ಪ್ರಗತಿ, ಬೆಳವಣಿಗೆ ಮತ್ತು ವಿಸ್ತರಣೆಗೆ ನಿಮಗೆ ಹೊಸ ಅವಕಾಶಗಳು ಸಿಗಬಹುದು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಮಾತ್ರ ಕಂಡು ಬರುತ್ತವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಸಿಂಹ ರಾಶಿಯವರ ವಾರ್ಷಿಕ ವೃತ್ತಿ ಜೀವನದ ಜಾತಕವು ವರ್ಷದ ದ್ವಿತೀಯಾರ್ಧವಂತೆ ಜುಲೈ ತಿಂಗಳಲ್ಲಿ ಕೆಲಸದ ಸ್ಥಳದಲ್ಲಿ ತೊಂದರೆಗಳನ್ನು ತರಬಹುದು ಸ್ನೇಹಿತರೆ. ಅದರ ಬಗ್ಗೆ ಎಚ್ಚರಿಕೆ ವಹಿಸಿ. ಆದರೆ ನಿಮ್ಮ ಪ್ರಾಮಾಣಿಕತೆ ಮತ್ತು ಸಮಗ್ರತೆಯಿಂದ ನೀವು ಎಲ್ಲ ನಕಾರಾತ್ಮಕ ಜನರನ್ನು ನಾಯಕನಂತೆ ನಿಭಾಯಿಸಲು ಸಾಧ್ಯವಾಗುತ್ತದೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಸ್ನೇಹಿತರೆ ನಿರಂತರವಾಗಿ ತಪ್ಪಿಸಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕೆಲವು ತೊಂದರೆಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ. ಎಲ್ಲವೂ ಚೆನ್ನಾಗಿದ್ದಾಗ ತೊಂದರೆಗಳು ಆಟೋಮೆಟಿಕ್ ಆಗಿ ಬರಬಹುದು. ಸ್ಥಳೀಯರು ವಿಶೇಷವಾಗಿ ಮಾರ್ಕೆಟಿಂಗ್ ಮತ್ತು ನಿವಾರಣೆಯಲ್ಲಿ ಅದ್ಭುತ ಫಲಿತಾಂಶಗಳನ್ನು ನೋಡುತ್ತಾರೆ. ಇನ್ನು ಶಿಕ್ಷಕರು ಮತ್ತು ವಕೀಲರು ಸಹ ವೃತ್ತಿ ಜೀವನದ ಬೆಳವಣಿಗೆಯನ್ನು ಅನುಭವಿಸುತ್ತಾರೆ. ನಿಮ್ಮ ಮಾರ್ಗದರ್ಶಕರು ಮತ್ತು ಶಿಕ್ಷಕರ ಸಲಹೆಯನ್ನು ನೀವು ಪಡೆದು ಅನುಸರಿಸಿದರೆ ನಿಮ್ಮ ವರ್ಷವು ಹೆಚ್ಚು ಯಶಸ್ವಿಯಾಗಿರುತ್ತದೆ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ವೃತ್ತಿ ಜೀವನ 2025ರಲ್ಲಿ ಸ್ನೇಹಿತರೆ ಆದಷ್ಟು ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಯಾರು ಕೆಲಸವನ್ನು ಚೇಂಜ್ ಮಾಡಬೇಕು ಅಂದರೆ ಜೂನ್ ತಿಂಗಳು ಬೆಟರ್ ಇದೆ ಹೊಸದಾಗಿ ಕೆಲಸವನ್ನು ಮಾಡುವವರು. ಇನ್ನು ಜುಲೈ ತಿಂಗಳು ಸ್ನೇಹಿತರೆ ಆದಷ್ಟು ಮಿಶ್ರ ಫಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರೆಲ್ಲ ವರ್ಗಾವಣೆಯನ್ನು ನೋಡಬೇಕು, ಕೆಲಸದಲ್ಲಿ ಚೇಂಜಸ್ ನೋಡಬೇಕು ಅನ್ನೋರು ಇದ್ದರೆ ಇವಾಗ ಜೂನ್ ತಿಂಗಳು ಬೆಟರ್ ಇದೆ. ಇನ್ನು 2025ರಲ್ಲಿ ವ್ಯಾಪಾರ ವಲಯದಲ್ಲಿರುವಂತಹ ಸಿಂಹರಾಶಿಯವರು ಜೂನ್ ತಿಂಗಳಲ್ಲಿ ಏನನ್ನು ನಿರೀಕ್ಷಿಸಬಹುದು ಅನ್ನೋದಾದರೆ 2025ರ ಜಾತಕದ ಪ್ರಕಾರ ವ್ಯವಹಾರದಲ್ಲಿ ವೃತ್ತಿ ಜೀವನ ಸಿಂಹರಾಶಿಯವರು ಸ್ಥಿರವಾದ ಲಾಭವನ್ನು ಪಡೆಯಬಹುದು. ಆದರೆ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮದಿಂದ ಮಾತ್ರ ನೀವು ಶ್ರದ್ಧೆಯಿಂದ ಮತ್ತು ದೃಢ ನಿಶ್ಚಯದಿಂದ ಕೆಲಸ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ನಷ್ಟಗಳು ಸಹ ಸಂಭವಿಸಬಹುದು. ಇನ್ನು ವರ್ಷದ ದ್ವಿತೀಯಾರ್ಧವು ಅಂದರೆ ಜುಲೈ ತಿಂಗಳು ವಿಶೇಷವಾಗಿ ನವೋದ್ಯಮಗಳಿಗೆ, ಉತ್ತಮ ಹೂಡಿಕೆದಾರರಿಗೆ, ದಿಟ್ಟ ವಿಚಾರಗಳನ್ನು ನೀಡುವವರಿಗೆ ಭರವಸೆ ನೀಡುವಂತಿದೆ. ಕಂಪನಿಗಳು ಉತ್ತಮ ಹೂಡಿಕೆಯನ್ನು ಸಂಗ್ರಹಿಸಬಹುದು. ಇದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಮತ್ತು ಗಮನಾರ್ಹ ಬೆಳವಣಿಗೆಯನ್ನು ನೋಡಲು ನಿಮಗೆ ಅನುವು ಮಾಡಿಕೊಡುತ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ ವಾಸಿಸುವವರಿಗೆ ಈ ವರ್ಷ ಹೆಚ್ಚು ಪ್ರಯೋಜನಕಾರಿ ಫಲಿತಾಂಶಗಳನ್ನು ಸಾಧಿಸಲು ಮಾರ್ಗದರ್ಶಕರು ಮತ್ತು ಶಿಕ್ಷಕರೊಂದಿಗೆ ಸಲಹೆ ಪಡೆಯುವುದು ಮುಖ್ಯವಾಗಿರುತ್ತದೆ. ಇನ್ನು ಸ್ನೇಹಿತರೆ, ಲಾಭವು ಅಗಾಧವಾಗಿರುತ್ತದೆ ಜೂನ್ ತಿಂಗಳಲ್ಲಿ. ಆದರೆ ಸ್ಥಳೀಯರು ತಮ್ಮ ವ್ಯವಹಾರದ ಬಗ್ಗೆ ಹೆಚ್ಚು ವಿಶ್ವಾಸ ಹೊಂದಿರುತ್ತಾರೆ. ಇನ್ನು ಹೊಸ ಕ್ಷೇತ್ರಗಳು ಅಥವಾ ಕ್ಷೇತ್ರಗಳಲ್ಲಿಯೂ ವಿಸ್ತರಣೆ ಆಗಬಹುದು. ಸಲಹಾ, ಮಾರ್ಕೆಟಿಂಗ್, ಜಾಹೀರಾತು, ಬರವಣಿಗೆ, CS ಮತ್ತು ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಈ ವರ್ಷ ತುಲನಾತ್ಮಕವಾಗಿ ಹೆಚ್ಚಿನ ಬೆಳವಣಿಗೆಯನ್ನು ಕಾಣುತ್ತದೆ. ಅದರಲ್ಲೂ ಜೂನ್ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು. 2024ಕ್ಕೆ ಹೋಲಿಸ್ಕೊಂಡ್ರೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ 2025 ಬೆಟರ್ ಇದೆ ಸ್ನೇಹಿತರೆ. ಇನ್ನು ಸಿಂಹ ರಾಶಿಯ ವ್ಯಾಪಾರ ಮಾಲೀಕರು ಸಹ ಕೆಲವು ಕೆಟ್ಟ ಅಂಶಗಳನ್ನು ಎದುರಿಸಬಹುದು. ಆದರೆ ಮುಂದುವರಿಯುವುದು ಮತ್ತು ಬಿಟ್ಟು ಕೊಡದಿರುವುದು ಬಹಳ ಮುಖ್ಯವಾಗುತ್ತದೆ. ಇನ್ನು ಸ್ನೇಹಿತರೆ, ಸಿಂಹರಾಶಿಯವರಿಗೆ 2025ರಲ್ಲಿ ವಿದ್ಯಾರ್ಥಿಗಳ ಜೀವನ ಹೇಗಿರಲಿದೆ, ಜೂನ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಸಿಂಹರಾಶಿ ಭವಿಷ್ಯ 2025ರ ಜೂನ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಬಹಳ ಭರವಸೆಯ ದಿನವಾಗಿ ಕಾಣುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ಗಮನ ಮತ್ತು ಏಕಾಗ್ರತೆಗೆ ತೊಂದರೆ ಇರುತ್ತದೆ. ನಿಮ್ಮ ಕನಸಿನ ಕಾಲೇಜಿಗೆ ಪ್ರವೇಶವು ಹಲವಾರು ಅಡೆತಡೆಗಳಿಂದಾಗಿ ಕಷ್ಟಕರವಾಗಬಹುದು. ಭರವಸೆ ಮತ್ತು ಪರಿಶ್ರಮವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಜೂನ್ ತಿಂಗಳಲ್ಲಿ ನೀವು ಬಯಸುವ ಎಲ್ಲ ಫಲಿತಾಂಶಗಳನ್ನು ತೋರಿಸುತ್ತದೆ. ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳು ಯಶಸ್ವಿಯಾಗಲು ಮತ್ತು ಉತ್ತಮ ಹುದ್ದೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಸಾಕಷ್ಟು ಕಮೆಂಟ್ಸ್ ಬಂದಿದೆ ಸ್ನೇಹಿತರೆ ನನಗೆ. ಸರ್ಕಾರಿ ಎಕ್ಸಾಮ್ನ ನಾವು ಬರೆದಿದ್ದೀವಿ, ನಮಗೆ ಅದರಲ್ಲಿ ಉತ್ತೀರ್ಣ ಅಂಕಗಳನ್ನು ಗಳಿಸ್ಬೋದಾ ಅಥವಾ ಇದರಲ್ಲಿ ಹುದ್ದೆಗಳು ಸಿಗಬಹುದಾ ಅನ್ನೋದನ್ನ ಸಾಕಷ್ಟು ಕಮೆಂಟ್ಸ್ನ ನಾನು ಓದಿದ್ದೀನಿ. ಅವ್ರಿಗೆ ಇದು ಅಂತಲೇ ಹೇಳ್ಬೋದು. ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳು ಯಶಸ್ವಿಯಾಗಲು ಮತ್ತು ಉತ್ತಮ ಹುದ್ದೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. 2025 ಜೂನ್ ತಿಂಗಳು ನೀವು ಸಂದರ್ಶನ ಸುತ್ತಲೂ ಅತ್ಯಂತ ಯಶಸ್ವಿನೊಂದಿಗೆ ಉತ್ತೀರ್ಣರಾಗಲು ಸಾಧ್ಯವಾಗುತ್ತದೆ. ನೀವು ಯಾವುದೇ ಪ್ರಮುಖ ಜೀವನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಸಿಂಹರಾಶಿಯ ಸ್ಥಳೀಯರಿಗೆ 2025ರ ಜ್ಯೋತಿಷ್ಯ ಭವಿಷ್ಯವಾಣಿಗಳ ಪ್ರಕಾರ ಜುಲೈ ತಿಂಗಳು ತೆಗೆದುಕೊಳ್ಳಲು ಸಲಹೆ ನೀಡುತ್ತದೆ ಸ್ನೇಹಿತರೆ. ಏಕೆಂದರೆ ಶಕ್ತಿಗಳು ಹೆಚ್ಚು ಸಕಾರಾತ್ಮಕವಾಗಿರುತ್ತದೆ ಅಂತಲೇ ಹೇಳ್ಬೋದು. ಇನ್ನು 2025ರಲ್ಲಿ ಅದೃಷ್ಟದ ಅವಧಿ
ತಿಳ್ಕೋಬೇಕು ಅಂದರೆ ನೋಡಿ ಸ್ನೇಹಿತರೆ, ಸಿಂಹರಾಶಿಯ ಭವಿಷ್ಯ 2025 ಪ್ರಕಾರ ಸಿಂಹರಾಶಿಯವರಿಗೆ 2025 ಉದ್ದಕ್ಕೂ ಕೆಲವು ಅನುಕೂಲಕರ ಅವಧಿಗಳಿವೆ. ನೀವು ಉದ್ಯೋಗದಲ್ಲಿದ್ದರೆ ಫೆಬ್ರವರಿ ಮತ್ತು ಜೂನ್ ತಿಂಗಳು ನಿಮಗೆ ಹೆಚ್ಚು ಉತ್ಪಾದಕ ತಿಂಗಳಾಗಿರುತ್ತದೆ. ವ್ಯವಹಾರದಲ್ಲಿರುವವರಿಗೆ ಮಾರ್ಚ್ ಮತ್ತು ಸೆಪ್ಟೆಂಬರ್ ತಿಂಗಳು ಲಾಭದಾಯಕ ತಿಂಗಳುಗಳು. ಇನ್ನು ವಿದ್ಯಾರ್ಥಿಗಳಿಗೆ ಮೇ ಮತ್ತು ಜೂನ್ ತಿಂಗಳು ನಿಮ್ಮ ದೃಷ್ಟಿ ಸ್ಪಷ್ಟವಾಗಿ ತಿಂಗಳಾಗಿರುತ್ತದೆ ಮತ್ತು ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಇಷ್ಟೆಲ್ಲ ಅನುಭವವನ್ನು ಸಿಂಹರಾಶಿಯವರು ಅವರ ಜೀವನದಲ್ಲಿ ನೋಡಲಿದ್ದೀರಿ. ಇನ್ನು ಸಾಕಷ್ಟು ಜನ ಕೇಳುವುದೇನೆಂದರೆ ಮದುವೆ ಯೋಗ ಇದೆಯಾ ಅನ್ನೋದು. ಸ್ನೇಹಿತರೆ, ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ನಿಮ್ಮ ಕುಟುಂಬ ಜೀವನದಲ್ಲಾಗಲಿ ತುಂಬ ಹೊಂದಾಣಿಕೆ ಇದೆ. 2025ರಲ್ಲಿ ಇಬ್ಬರ ನಡುವೆ ಪರಸ್ಪರ ಹೊಂದಾಣಿಕೆ ತುಂಬ ಮುಖ್ಯ. ಏನೇ ವಾದ ವಿವಾದಗಳನ್ನು ನಡೆದರೂ ಸ್ನೇಹಿತರೆ ದೂರ ಇರುವುದು ಉತ್ತಮ. ಅದು ಕುಟುಂಬ ಜೀವನದಲ್ಲಾಗಲಿ ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ಇನ್ನು ವೈಯಕ್ತಿಕ ಜೀವನದಲ್ಲಾಗಲಿ ಸ್ನೇಹಿತರೆ ವಾದ ವಿವಾದಗಳನ್ನು ಅತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ಜಗಳಗಳು ಕಲಹಗಳು ಹೆಚ್ಚಾಗ್ತವೆ. ಸೊ ಹಾಗಾಗಿ ಮದುವೆ ಯೋಗ ಇದೆ. ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಮದುವೆ ಪ್ರಸ್ತಾಪಗಳು ನಡೆಯಬಹುದು. ಇನ್ನು ಸಂತಾನ ಭಾಗ್ಯ, ಯಾರು ತುಂಬ ದಿನದಿಂದ ಸಂತಾನ ಭಾಗ್ಯವನ್ನು ನೋಡಿಲ್ಲ ಸ್ನೇಹಿತರೆ ಅವರಿಗೆ ಸಂತಾನ ಭಾಗ್ಯ ಆಗಲಿದೆ ಅಂತಲೇ ಹೇಳ್ಬೋದು. ಜೂನ್ ಜುಲೈ ತಿಂಗಳು ಎರಡೂ ಕೂಡ ಬೆಟರ್ ಇದೆ. ಇನ್ನು ನಿಮ್ಮ ವೃತ್ತಿ ಜೀವನಕ್ಕೆ ಸ್ವಲ್ಪ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಸಕಾರಾತ್ಮಕತೆ ಮತ್ತು ಅವಕಾಶಗಳನ್ನು ಆಕರ್ಷಿಸಲು ಪ್ರತಿದಿನ ಸಕಾರಾತ್ಮಕ ದೃಢೀಕರಣಗಳು ಅಥವಾ ಉನ್ನತಿಗೇರಿಸುವ ಉಲ್ಲೇಖಗಳೊಂದಿಗೆ ಪ್ರಾರಂಭಿಸಿ. ನಿಮ್ಮ ಶಿಕ್ಷಕರು ಮತ್ತು ಮಾರ್ಗದರ್ಶಕರೊಂದಿಗೆ ಹೆಚ್ಚಾಗಿ ಸಂವಹನ ನಡೆಸುವ ಮೂಲಕ ಅವರ ಆಶೀರ್ವಾದದ ಲಾಭವನ್ನು ಪಡೆದುಕೊಳ್ಳಿ. ಸಂಭಾವ್ಯ ಗ್ರಾಹಕರು ಮತ್ತು ಮೇಲಧಿಕಾರಿಗಳೊಂದಿಗೆ ಆಲೋಚನೆ ಮತ್ತು ಸಂವಹನದ ಸ್ಪಷ್ಟತೆಯನ್ನು ಸುಧಾರಿಸಲು ಸ್ಪಷ್ಟವಾದ ಸ್ಫಟಿಕವನ್ನು ಹತ್ತಿರದಲ್ಲಿ ಇರಿಸಿ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆ ಅಂದರೆ ಸ್ನೇಹಿತರೆ ತುಂಬ ದಿನದಿಂದ ಆರೋಗ್ಯ ಹದಗೆಟ್ಟಿದ್ರೆ ಸ್ನೇಹಿತರೆ ಯಾವುದಕ್ಕೂ ಪರಿಹಾರ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದರೆ ತಪ್ಪದೆ ಈ ಪರಿಹಾರವನ್ನು ಮಾಡಿ 100% ರಿಸಲ್ಟ್ ಕೊಡ್ತದೆ ಅಂತಲೇ ಹೇಳ್ಬೋದು. 9 ವಾರಗಳು ಅಥವಾ 5 ವಾರಗಳು ಸ್ನೇಹಿತರೆ ಮದ್ಯಪಾನವನ್ನು ಸೇವಿಸಬಾರ್ದು, ನಾನ್ ವೆಜ್ಜನ್ನು ತಿನ್ನಬಾರ್ದು. ಪ್ರತಿ ಶನಿವಾರ ಸ್ನೇಹಿತರೆ ಶನಿ ಸ್ತೋತ್ರವನ್ನು ಪಠಣವನ್ನು ಮಾಡಿ, ಅಂದರೆ 11 ಬಾರಿ ಶನಿ ಮಂತ್ರವನ್ನು ಜಪ ಮಾಡಿ. ಶನಿ ದೇವರಿಗೆ ಕಪ್ಪು ಎಳ್ಳಿನಿಂದ ಎಣ್ಣೆಯಿಂದ ಸ್ನೇಹಿತರೆ ದೀಪವನ್ನು ಹಚ್ಚಿ, ಮನೆಯಲ್ಲಿ ದೀಪವನ್ನು ಹಚ್ಚಬೇಕಾದ್ರೆ ಶನಿ ಸ್ತೋತ್ರವನ್ನು ಹೇಳುವುದು ಉತ್ತಮ. ಇದರ ಜೊತೆಗೆ ಗುರುಸ್ತೋತ್ರವನ್ನು ಪಠಣ ಮಾಡಿ. ಪ್ರತಿ ಗುರುವಾರ ಗುರುಸ್ತೋತ್ರವನ್ನು ಪಠಣ ಮಾಡಿ. ಯಾರಿಗೆ ಹೇಳುವುದಕ್ಕೆ ಮಂತ್ರವನ್ನು ಬರುವುದಿಲ್ಲ ಅವರು ಆಲಿಸುವುದು ಕೇಳಿಸ್ಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು. ಈ ರೀತಿಯೆಲ್ಲ ಮಾಡುವುದು ಉತ್ತಮ ಸ್ನೇಹಿತರೆ. ಇದರ ಜೊತೆಗೆ ಸ್ನೇಹಿತರೆ ಪ್ರತಿ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸವನ್ನು ಓದಿ ಸ್ನೇಹಿತರೆ. ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ನಿಮ್ಮ ಅಡೆತಡೆಗಳು, ಕಷ್ಟಗಳು, ತೊಂದರೆಗಳು ಎಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಆದಷ್ಟು ಅಪ್ಡೇಟ್ಸ್ ಇದೇ ವಿಡಿಯೋದಲ್ಲಿ ಸಿಕ್ಕಿದೆ ಅನ್ಕೋತೀನಿ. ತಪ್ಪದೇ ವಿಡಿಯೋ ಇಷ್ಟ ಆಗಿದ್ದರೆ, ಒಳ್ಳೆ ಮಾಹಿತಿ ಸಿಕ್ಕಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನೂ ನಿಮಗೆ ಸರಿಯಾಗಿ ಅರ್ಥವಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಗುರುಬಲ ಎರಡೂ ಕೂಡ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.